ಅವಾಗ ಹೇಳಿದ್ವಿ ಎವ್ರಿ ಆ್ಯಕ್ಟ್ ಆ್ಯಸ್ ಇಟ್ಸ್ ಓನ್ ಎಕ್ಸೆಪ್ಷನ್ ಅಂತ. ಪ್ರತಿಯೊಂದು ಕಾಯ್ದೆಗೆ ಅದೇ ಆದ ಒಂದು ಎಕ್ಸೆಪ್ಷನ್ ಇದೆ. ಆ ಎಕ್ಸೆಪ್ಷನ್ ಕ್ಲಾಸ್ನಲ್ಲಿ ಬರ್ತಾರೆ. ಯಾಕೆಂದರೆ ಆ ಕಾಲದಲ್ಲಿ ಆ ಮಹಿಳೆಯರಿಗೆ ಆ ಒಂದು ಆ ಇದೆಯಲ್ಲ SC/ST ವಿಪರೀತಿ ಕಷ್ಟ ಆಗಿದೆ. ಗರ್ಭಾವಸ್ಥೆಯಲ್ಲಿದ್ದಾಗ ಮಗುವಿಗೆ ರೈಟ್ ಬರ್ತಾ ಇದೆ, ಬಟ್ ಅವರಲ್ಲಿ ಅಪ್ಪ ಸತ್ತ ಮೇಲೆ ಆಫ್ಟರ್ ದಿ ಡೆತ್ ಆಫ್ ಫಾದರ್ ಅವರಿಗೆ ಬರ್ತಾ ಇದೆ. ಈ ರೀತಿಯ ತದ್ವಿರುದ್ಧವಾದ ಕಾನೂನುಗಳು ಅವರಲ್ಲಿ ಬಂದು ಅವೆಲ್ಲರ ಪರಿಣಾಮ ಇವತ್ತು ಕಾಮನ್ ಸಿವಿಲ್ ಕೋಡ್ ಬಂದರೆ ಬಹುಶಃ ಅವರಿಗೆ ಮೇಜರ್ ಆಗಿ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ಪ್ರಧಾನಿಯವರು ಅದನ್ನು ತಗೊಂಡಿದ್ದಾರೆ, ಪ್ರಣಾಳಿಕೆಲ್ಲ ತಂದಿದ್ದಾರೆ. ಅವರಿಗೆ ದುರಾದೃಷ್ಟ, ಅವ್ರಿಗೆ ಬೇಕಾದ ರಿಕ್ವೈರ್ಡ್ ನಂಬರ್ 2/3 ಮೆಜಾರಿಟಿ ಅವ್ರದೇ ಪಕ್ಷ ಬರಲಿಲ್ಲ. ಈಗ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಬಹುಶಃ ಅವರೆಲ್ಲರೂ ಸಪೋರ್ಟ್ ಮಾಡಿದರೆ ಬಹುಶಃ ಅದು ಆಗ್ಬೋದು. ಅದು ಒಂದು. ಈ ಸಂವಿಧಾನವನ್ನು 1956 ಜಾರಿ ಬರುತ್ತೆ. 47ರಲ್ಲಿ ನಾವು ಸ್ವತಂತ್ರ ತಗೊಂಡ್ರು ಸಹಿತ 57ರಲ್ಲಿ ಅದನ್ನು ಜಾರಿಗೆ ತರ್ತೀವಿ. 56ರಲ್ಲಿ ಜಾರಿ ತಂದಂಥ ಸಂದರ್ಭ ಅಲ್ಲಿನ ತನಕ ನಾವು ಸಂವಿಧಾನದ ಒಂದು ಚೌಕಟ್ಟಿನೊಳಗಿದ್ರೂ ಸಹಿತ ಸಂವಿಧಾನ ಅಧಿಕೃತವಾಗಿ ಆಗ ಜಾರಿಗೆ ಬರುತ್ತೆ. ಈಗ ಈ ಸಂವಿಧಾನನ ಇಟ್ಕೊಂಡು ನಾವು ಯಾಕೆ ಮಾತಾಡಬೇಕು? ಬೇರೆ ಯಾವ ಕಾಮನ್ ಮ್ಯಾನಿಗೆ ಅನುಕೂಲ ಆಗಬೇಕಾಗಿರೋದನ್ನ ನಾವು ತಗೊಳ್ಳೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನಿದ್ದೀನಿ. ಆರ್ಟಿಕಲ್ 14 ಅಂತ ಇದೆ ಅಲ್ಲಿ ಸಂವಿಧಾನದಲ್ಲಿ. ಆರ್ಟಿಕಲ್ 14 ಅಂದರೆ ಈಕ್ವಾಲಿಟಿ ಬಿಫೋರ್ ದ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಅಂದರೆ ಎಲ್ರಿಗೂ ಕಾನೂನಿನ ಇದರಲ್ಲಿ ಎಲ್ಲರೂ ಒಂದೇ ಸರಿ ಸಮಾನ, ಯಾರು ಇಲ್ಲ. ನಾವು ಒಂದ್ಸರಿ ಇದಕ್ಕೆ ಹೋಗಿದ್ವಿ, ಒಂದು ಲೀಗಲ್ ಲಿಟ್ರಸಿ ಪ್ರೋಗ್ರಾಮ್ಗೆ ಹೋದಾಗ ಒಬ್ಬ ಪ್ರಶ್ನೆ ಮಾಡಿದೆ. ಆಯಿತು, ನೀವು ಹಿಂಗೆ ಹೇಳ್ತೀರಿ, ಅಲ್ಲಿ SC/ST ಅವರಿಗೆಲ್ಲ ಇದೆಯಲ್ಲ, ಬೇರೆ ಥರ ಉಲ್ಲೇಖನೂ ಮಾಡಿಲ್ಲ. ಅದು ಸಮಾಜ ಯಾರ್ಯಾರು ನೋಡಿದ್ರು ಅದೆಲ್ಲನೂ ನೋಡಿ ಹೇಳಿರುವಂಥದ್ದು. ಅವರೂ ಸಹಿತ ಅದನ್ನು ಅನುಭವಿಸಿದ್ದಾರೆ. ಹಾಗಾಗಿ ಅವ್ರನ್ನ ಮೇಕೆತ್ತೋದಕ್ಕೋಸ್ಕರ 1975 ತನಕ ಅದನ್ನು ಎಕ್ಸ್ಟೆನ್ಷನಿಗೆ ಕೊಟ್ಟಿದ್ರು. ಅದಾದ ನಂತರ ನಿಮಗೆ ಗೊತ್ತು, ಎಲ್ಲರೂ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಸೇವೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಿ. ತುಂಬಾನೇ ಖುಷಿ ಅನ್ಸುತ್ತೆ. ಅಕ್ಕ ಲಾಸ್ಟ್ ಟೈಮು ಕರೆದಿದ್ರು, ಬಟ್ ಕಾರಣಾಂತರದಿಂದ ಬರ್ಲಿಕ್ಕಾಗಿಲ್ಲ. ಇವಾಗಲೂ ಅಷ್ಟೇ ಒಂದು ಪತಂಜಲಿದು ಕಾರ್ಯಕ್ರಮ ಇತ್ತು. ಸೊ ಇದು ಮ್ಯೂಟ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ನೀವು ಫೋನ್ ಮಾಡೋದು ಗೊತ್ತಿಲ್ಲ. ಲಾಸ್ಟ್ ಕಾರ್ಯಕ್ರಮ ಮುಗಿದು ಆಚೆ ಬಂದಾಗ ಧನ್ಪಾಲ್ ಸರ್ ಅದಕ್ಕೆ ರಿಪ್ಲೈ ಮಾಡಿದೆ, ಹಾಗಾಗಿ ಬಂದಿದ್ದಾಯಿತು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಕನ್ನಡ ರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ, ಕಾನೂನು ದಿನಾಚರಣೆ, ಸಂವಿಧಾನ ದಿನಾಚರಣೆ ಹಾಗೂ ವೆರಿ ಇಂಪಾರ್ಟೆಂಟ್ ಹುಟ್ಟುಹಬ್ಬದ ಆಚರಣೆ ಅಲ್ವಾ? ಯಾಕೆ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ನಮಗೆ ತುಂಬಾ ಖುಷಿ ಅನಿಸುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಅಂದ್ಕೊಂಡಿದ್ದೀರಿ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಾನು ಗಮನಿಸ್ತಾ ಇರ್ತೀನಿ. ಯಾಕೆ ನಾವು ಒಂದು ಸೇವಾ ಸಂಸ್ಥೆಯಲ್ಲಿ ಇರೋದ್ರಿಂದ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇರ್ತೀವಿ. ತುಂಬಾ ಒಳ್ಳೆ ಸರ್ವಿಸ್ ನೀವೆಲ್ಲರೂ ಸೇರ್ ಮಾಡ್ತಾ ಇದ್ದೀರಿ. ನಿಮ್ಮ ಸೇವೆ ನಮ್ಮ ಸೇವೆಗಿಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಮಾತೃ ಹೃದಯ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದೀರಿ. ಇವತ್ತು ನನ್ನನ್ನು ಕರೆಸಿ ಒಂದೆರಡು ಮಾತಾಡ್ಲಿಕ್ಕೆ ಶಕ್ತಿ ಸಂಘಕ್ಕೆ ಸೇರ್ಕೊಂಡೆ. ನಮ್ಮನೆ ಗಂಡಸರುಗಳು ಸೇರ್ಸಕ್ಕೂ ಸಹ ನನಗೆ ಇಷ್ಟ ಇರಲಿಲ್ಲ. ಬೇಡ ಸೇರ್ಕೋಬೇಡ, ಏನಕ್ಕೆ ಸೇರ್ತೀಯ, ಹಂಗೆ ಹಿಂಗೆ ಅಂತೇಳಿ ನಮಗೆ ಅಡ್ಡಿ ಮಾಡ್ತಾ ಇದ್ರು. ಆದರೂ ನಾನು ಮುಂದುವರೆದು ಸೇರ್ಕೊಂಡಾದ್ಮೇಲೆ ನಾನು ತುಂಬ ಹೆಣ್ಣುಮಕ್ಕಳಿಗೆ ತುಂಬ ಸಹಾಯ ಮಾಡಿದ್ದೀನಿ. ಒಂದು ತಬ್ಲಿ ಮಗ ಮದುವೆ ಮಾಡಿದ್ದೀನಿ. ಒಂದು ಅಜ್ಜಿನ ಕರ್ಕೊಂಬಂದು ಮನೇಲಿ ಸಾಕ್ಕೊಂಡು ಅದಕ್ಕೆ ದುಡ್ಡು ಬರೋಕ್ಕೆ ಮಾಡಿಸಿದ್ದೀನಿ. ಅದಕ್ಕೆ ಎಲ್ಲಾದರೂ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆ ಎಲ್ಲ ಮಾಡಿಸಿದ್ದೀನಿ ಒಂದು ಅಜ್ಜಿನ. ಆಮೇಲೆ 3 ಹೆಣ್ಮಕ್ಳಿಗೆ 4 ಜನ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿದ್ದೀನಿ.
ನಾನು ಹೆಣ್ಮಕ್ಳ ಬಗ್ಗೆ ಭಾಳ ಸಾಧನೆ ಮಾಡಬೇಕು ಅನ್ನೋದು ಹೆಣ್ಮಕ್ಳಿಗೂ ತಿಳುವಳಿಕೆ ಹೇಳ್ಕೊಡ್ತೀನಿ. ಅಷ್ಟು ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಗ್ರಾಮ ಪಂಚಾಯಿತಿಯಲ್ಲಿ ಸಂಜೀವಿನಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಮೇಲೆ ಅದು ಎಲ್ಲ ಅದು ಆದಮೇಲೆ ಈ ತಾಲೂಕ್ ಪಂಚಾಯಿತಿಲಿ ಗ್ಯಾರಂಟಿ ಉಪಾಧ್ಯಕ್ಷರು ಮಾಡಿದ್ದಾರೆ, ಅಲ್ಲೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಥರ ಎಲ್ಲ ನಾನು ಸ್ವಲ್ಪ ಹೆಣ್ಮಕ್ಳು ಅಂದರೆ ನನಗೆ ತುಂಬ ಇಷ್ಟ. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಸಾಧನೆ ಮಾಡಬೇಕು, ಮುಂದೆ ಗಂಡು ಮಕ್ಕಳಂತೆ ನಾವು ಇರಬೇಕು, ಮುಂದಕ್ಕೆ ಬರಬೇಕು, ಮಹಿಳೆಯರಿಗೆ ಮಾನ್ಯತೆ ತರಬೇಕು ಅನ್ನೋದು ಹೆಣ್ಮಕ್ಳ ಮೇಲೆ ನನಗೆ ತುಂಬ ಅಭಿಮಾನ ಜಾಸ್ತಿ. ಇವತ್ತು ನಾವು ಹೆಣ್ಮಕ್ಳು ನನ್ನ ಕಂಡ್ರೆ ಅಮ್ಮ ಅಂತ ಬಾಯಿ ತೆಗಿಯಲ್ಲ, ಅಷ್ಟು ಪ್ರೀತಿಸ್ತಾರೆ. ನಾನು ಕೆಲಸ ಕೊಡಿಸಿರಲ್ಲ, ಅಮ್ಮ ಚಿರಋಣಿಯಾಗಿರ್ತೀನಮ್ಮ, ನಮಗೆ ಕೆಲಸ ಕೊಡಿಸಿದ್ದೀರ, ನಾವು ನಿಮ್ಮ ಕಡೆಯಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತೇಳಿ ಗ್ರಾಮ ಪಂಚಾಯತ್ಗಳಿಗೆ 3-4 ಜನ ಹೆಣ್ಮಕ್ಳಿಗೆ ಕೆಲಸ ಕೊಡಿಸಿದ್ದೀನಿ, ಗೌರ್ಮೆಂಟ್ ಕೆಲಸ ಕೊಡಿಸಿದ್ದೀನಿ. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಏನೋ ನಮ್ಮ ಮಮತಾ ಮೇಡಮ್ಮು ನಮ್ಗೆ 10 ವರ್ಷದಿಂದಲೂ ನನಗೆ ಪರಿಚಯ. ಇನ್ನು ಅವಕ್ಕಿಂತ ಅರ್ಧ ಎಕರೆ ಉಳ್ಕೊಂಡಿರುತ್ತೆ. ಮದುವೆ ಮಾಡಿದ ಮೇಲೂ ನಿಮಗೆಲ್ಲ 4 ಸಮ ಕೊಟ್ಟ ಮೇಲೆ ನೀವು ಹೋಗಿ ಭಾಗಕ್ಕೆ ಹಾಕಿದ್ರೆ ಅವ್ನು ಎಲ್ಲಿಗೆ ಹೋಗ್ತಾನೆ? ಅದನ್ನು ಒಂದು ಯೋಚನೆ ಮಾಡ್ಬೇಕಲ್ವಾ? ಅವನು ತಂದೆ ತಾಯಿ ಮನೆಯೊಳಗೂ ದೀಪ ಮುಡಿಸ್ಬೇಕು ಅನ್ನೋದು ನಮ್ಮ ಎದೆಯೊಳಗೂ ಇರಬೇಕು. ಹೆಣ್ಮಕ್ಳು ಅಂತಂದ್ರೆ ತಂದೆ ತಾಯಿಗೆ ಮೋಸ ಮಾಡಬಾರ್ದು, ಅಣ್ಣ ತಮ್ಮಂದಿರಿಗೆ ಮೋಸ ಮಾಡು ಅಂತ ನಾವು ಹೇಳಲ್ಲ ಅಲ್ವಾ? ಅದನ್ನು ಅವರು ಬದುಕಬೇಕು, ಅಣ್ಣ ತಮ್ಮಂದಿರು ಬದುಕಬೇಕು, ಅದ್ರ ಜೊತೆ ನಾವು ಮುಂದುವರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿಮ್ಗೆಲ್ಲರಿಗೂ ನಾವು ಇಷ್ಟು ಮಾತಾಡಿದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಪಂಚ ಜಗತ್ತಿನಾದ್ಯಂತ ನಾವು ಆಚರಣೆ ಮಾಡ್ತೀವಿ. ಅದರ ವಿಶೇಷನೂ ಕೂಡ ಇದೆ ನಮಗೆ. ಯಾಕೆಂದ್ರೆ ಎಲ್ಲ ಭಾಷೆಗಳಿಗೂ ಕೂಡ ಅದರದೇ ಆದಂಥ ಒಂದು ತಾಕತ್ ಅಂತ ಇರ್ತದೆ, ಒಂದು ಶಕ್ತಿ ಅಂತ ಇರ್ತದೆ. ಎಲ್ಲ ಭಾಷೆಗಳಿಗೂ ಕೂಡ ಅದರ ಮೇಲೆ ಒಂದು ಪ್ರೀತಿ ಅಂತ ಇರ್ತದೆ. ಅದು ನನಗೆ, ನಿಮಗೆ, ಎಲ್ಲರಿಗೂ ಕೂಡ ಇರಬೇಕಾದಂಥದ್ದೇ ಇದೆ. ಅದು ಆಕ್ಚುಲಿ ಆ ಭಾಷೆಯ ಪ್ರೀತಿ ನಮಗಿದೆ. ಅದಕ್ಕೆ ಕಾರಣನೂ ಕೂಡ ಇದೆ, ಅದರಲ್ಲಿ ಒಂದು ಶಕ್ತಿ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ನಾಡಿನ ಕನ್ನಡ ಭಾಷೆಯ ಶಕ್ತಿ ಇದು ಎಲ್ಲಿದೆ ಅಂತ ಹೇಳಿದ್ರೆ ಬರೀ ಬಾಯಿನಲ್ಲಿ ಅಷ್ಟೇ ಇಲ್ಲ, ಜ್ಞಾನದಲ್ಲಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಜ್ಞಾನಪೀಠ ಪ್ರಶಸ್ತಿಗಳನ್ನ ತಗೊಂಡಾಗಲೇ ನಮಗೆ ಗೊತ್ತಾಗಿರ್ತದೆ ಇದು ಎಲ್ಲಿದೆ, ಇದು ಜ್ಞಾನದ ಭಾಷೆ ಇದು ಅಂತ. ಯಾಕೆಂದ್ರೆ 8 ಜ್ಞಾನಪೀಠ ಪ್ರಶಸ್ತಿಗಳು, ಇಷ್ಟು ಭಾಷೆಗಳು ಏನಿದೆಯೋ ದೇಶದಲ್ಲಿರುವಂಥ ಎಷ್ಟೋ ಭಾಷೆಗಳಿದ್ರೂ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ತಗೊಂಡಿರುವ ಒಂದೇ ಒಂದು ಭಾಷೆ ಕೂಡ ಇಲ್ಲ, ಅದು ಕನ್ನಡ ಮಾತ್ರ, ಅದು ಕನ್ನಡಿಗರಿಗೆ ಮಾತ್ರ. ಅದಕ್ಕೆ ಇದನ್ನ ಜ್ಞಾನದ ಭಾಷೆ ಅಂತ ನನಗೆ ತುಂಬ ಖುಷಿಯಿಂದ, ನಾನು ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಖಂಡಿತ ಖುಷಿ ಆಗ್ತದೆ. ಯಾಕೆ ನಮಗೆ ಗೊತ್ತಿದೆ, ಯಾಕಂದ್ರೆ ನಾರ್ತ್ ಇಂಡಿಯಾಕ್ಕೆ ಅಂತ ಹೋದ್ರೆ ನಮಗೆ ಎಲ್ಲಿ ನೋಡಿದ್ರು ಕೂಡ ಹಿಂದಿ 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 ಹಿಂದಿ. ಒಂದಿಷ್ಟು ಭಾಷೆಗಳು ಪಂಜಾಬ್ ಇರ್ಬೋದು ಅಥವಾ ಬಂಗಾಳಿ ಇರ್ಬೋದು, ಒಂದಿಷ್ಟು ಗುಜರಾತಿ, ಮಲಯಾಳ, ಮಲೆಯಲ್ಲಿ ಬೇರೆ ಬೇರೆ ಭಾಷೆಗಳಿದ್ರೂ ಕೂಡ ಹೆಚ್ಚು ಮಾತನಾಡುವಂಥದ್ದು ನಮ್ಮ ದೇಶದಲ್ಲಿ ಹೆಚ್ಚು ಮಾತನಾಡುವಂಥ ಭಾಷೆ ಅಂತ ಬಂದರೆ ಹಿಂದಿ. ಆದರೆ ಜ್ಞಾನಪೀಠ ಪ್ರಶಸ್ತಿ ಅಲ್ಲಿಗೆ ಸಿಕ್ಕಿರೋದು ಎಷ್ಟು ಅಂದರೆ ಕೇವಲ 6 ಮಾತ್ರ. ಅದು 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ತಗೊಂಡಿರುವಂಥ ಒಂದೇ ಒಂದು ಭಾಷೆ ಯಾವುದಾದ್ರೂ ಇದೆ ಅಂದರೆ ಅದು ಕನ್ನಡಕ್ಕೆ ಮಾತ್ರ. ಅಂದರೆ ನಿಜವಾಗ್ಲೂ ಕೂಡ ನಮಗೆ ಬಹಳ ಖುಷಿ ಅಂತ ಅನ್ಸುತ್ತೆ ಅದು. ಅದಕ್ಕೆ ಇದೊಂದು ಶ್ರೇಷ್ಠವಾದಂಥ ಭಾಷೆ. ಕನ್ನಡಿಗರು ಕನ್ನಡನ ಬಹಳ ಪ್ರೀತಿಯಿಂದ ಮಾತನಾಡಲೇಬೇಕು, ಬಂದವರಿಗೆ ಕಲಿಸ್ಕೊಡ್ಲೇಬೇಕು. ಅದನ್ನ ಮಾತಾಡದೆ ನಾವು ಮಾಡೋದೇನು ಅಂದ್ರೆ ಕಲ್ತ್ಕೊಂಡ್ಬಿಡ್ತೀವಿ. ಬೇರೆ ಭಾಷೆಗಳನ್ನ ನಾವು ಬಹಳ ಸುಲಭವಾಗಿ ಕಲ್ತ್ಕೊಂಡ್ಬಿಡ್ತೀವಿ, ಕಲ್ಸಕ್ ಹೋಗಲ್ಲ. ಹಾನರ್ ಮಾಡಿದ್ದಕ್ಕೆ ಇನ್ನರ್ ವೀಲ್ ಕ್ಲಬ್ ಸದಸ್ಯರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.
ಸಣ್ಣ ಮಕ್ಳು ತುಂಬಾ ಖುಷಿ ಇರುತ್ತೆ. ಈಗ ಇಟ್ಸ್ ಸೋ ಕಾನ್ಶಿಯಸ್. ಓಕೆ, ಥ್ಯಾಂಕ್ ಯು. ಇವತ್ತು ನೀವು ಹುಟ್ಟುಹಬ್ಬನ ಆಚರಿಸ್ತಿದ್ದೀರಾ, ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೀರಾ. ರಾಜ್ಯೋತ್ಸವದ ಬಗ್ಗೆ DM ಸರ್ ಅವರು ಮಾತಾಡಿದ್ರು, ಕಾನೂನು ಬಗ್ಗೆ ಧನ್ಪಾಲ್ ಸರ್ ಅವರು ಮಾತಾಡಿದ್ರು. ಬೆಳೆಸುವಂತ ತಾಯಂದಿರಿಗೆ ನಾನು ಕೆಲವೊಂದು ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳು ಎಲ್ಲ ನಾವು ಪ್ರೀತಿಸ್ಬೇಕು, ಇಲ್ಲ ಬುದ್ಧಿವಾದ ಹೇಳ್ಬೇಕು, ಆಗ ಅಲ್ಲಿ ನಾವು ಅವ್ರನ್ನ ತಿದ್ದಬೇಕು. ನಾವು ಪ್ರತಿಯೊಬ್ಬ ತಾಯಂದಿರು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರೆ ಖಂಡಿತವಾಗಿ ನಮ್ಮ ಮುಂದಿನ ಪ್ರಜೆಗಳೇ ನಮ್ಮ ಮಕ್ಕಳಲ್ವಾ. ನಾವೇ ಸಮಾಜ, ನಾವೆಲ್ಲ ಸೇರಿ ಒಂದು ಸಮಾಜ. ಆ ಸಮಾಜ ಆಗ್ಬೇಕಾದ್ರೆ ಮನೆಯಲ್ಲಿ ಮಕ್ಕಳನ್ನ ಸುಸಂಸ್ಕೃತರಾಗಿ ಬೆಳೆಸಿದ್ರೆ ತಾನೇ ಒಂದು ಆರೋಗ್ಯಕರ ಸಮಾಜ ಸೃಷ್ಟಿಯಾಗುತ್ತೆ. ನಾವು ಒಂದು ಶಾಲೆ ನಡೆಸೋದ್ರಿಂದ ನಾನು ಅನ್ಬೋದಂತೆ ಕೆಲವು ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ತೊಂದರೆಗಳನ್ನ ಹೇಳ್ಕೊಡ್ತೀನಿ. ಮಕ್ಕಳು ಸಾಮಾನ್ಯವಾಗಿ ನಿಜ ಹೇಳ್ತಾರೆ, ಒಪ್ಕೋತೀನಿ. ಕೆಲವೊಂದ್ಸತಿ ಸುಳ್ಳನ್ನ ಹೇಳ್ತಾರೆ. ಸ್ಕೂಲಲ್ಲಿ ಏನೋ ಆಗಿರೋದು ಮನೇಲಿ ಬಂದು ಕಂಪ್ಲೇಂಟ್ ಮಾಡಿಲ್ಲ. ತಾಯಂದಿರಿಗೆ ನಾನು ಕೇಳೋದು ಒಂದೇ, ಮಕ್ಕಳ ಮುಂದೆ ದಯವಿಟ್ಟು ಟೀಚರ್ಸ್ನ ಗುರುಗಳನ್ನ ಬೈಬೇಡಿ. ನಾನು ಹೇಳ್ತೀನಿ, ನಾವು ಮನುಷ್ಯರು, ನಾವು ತಪ್ಪು ಮಾಡಲ್ಲ ಅಂತ ಹೇಳಲ್ಲ. ನಾನು ಪೇರೆಂಟ್ಸ್ ಅದೇ ಹೇಳೋದು, ನಾವು ತಪ್ಪು ಮಾಡಿರ್ಬೋದು, ಬಟ್ ಮಕ್ಕಳು ಕೇಳಿದಾಗ ನೀನೇನಪ್ಪ ಮಾಡಿದೆ ಅಂತ ಕೇಳಿ. ಅವ್ರ ಮುಂದೆ ಗುರುಗಳನ್ನ ದಯವಿಟ್ಟು ಬೈಬೇಡಿ. ಬಂದು ನೀವು ಶಾಲೆಯಲ್ಲಿ ಮಗು ಏನು ಹೇಳಿತ್ತೋ ವಿಚಾರಿಸಿ. ನೀವು ಮಕ್ಕಳ ಮುಂದೆ ನೀವು ಗುರುಗಳನ್ನ ನೀವು ಅವ್ರ ಮೇಲೆ ವಾದ ಮಾಡಿದ್ರೆ ನಿಮ್ಮ ಮಗುಗೆ ಧೈರ್ಯ ಬರುತ್ತೆ. ನನ್ನ ಅಮ್ಮ ನನ್ನ ಅಪ್ಪ ನನ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಅಂತ. ಕೊನೆಗೆ ಅದು ನಿಮಗೆ ತಿಳ್ಕೊಳ್ಳುತ್ತೆ. ಒಂದು ಸ್ವಲ್ಪನ ನ್ಯೂಸ್ ಪೇಪರ್ ಅಲ್ಲಿ ಕನ್ನಡ ಪೇಪರ್ ಕವರ್ನ ಮಾಡ್ಕೊಡೋಣ ಅಂತ ನನ್ನ ಅನಿಸಿಕೆ. ನಿಮ್ಗೂ ಅದು ಒಪ್ಪಿಗೆ ಅಂತ ಅನ್ಕೊಂತೀನಿ ನಾನು. ಎಲ್ಲರೂ ಒಬ್ಬೊಬ್ರು ಒಂದು 25-30 ಕವರ್ಗಳನ್ನ ಮಾಡ್ಬಿಟ್ಟು ತಗೊಂಡೋಗಿ ಗಣಪತಿ ಜಾತ್ರೆಯಲ್ಲಿ ಅಂಗಡಿಗಳಿಗೆ ಕೊಡೋಣ ನಾವು. ಆ ಕವರ್ಗಳಲ್ಲಿ ಈಗ ಡ್ರೈಯಲ್ಲಿ ಈಗ ಏರ್ ಪಿನ್ನು ಇವು ತಗೊಳ್ತಲ್ಲ, ಹೇರ್ ಬ್ಯಾಂಡ್ಗಳು, ಅವಕ್ಕೆಲ್ಲವೂ ನಾವು ಹಾಕೊಟ್ರೆ ಎಷ್ಟೋ ಪ್ಲಾಸ್ಟಿಕ್ ಕವರು ಬಳಸೋದು ತಪ್ಪುತ್ತೆ. ಇದೇ ರೀತಿ ಮುಂದುವರ್ಕೊಂಡ್ರೆ ಒಬ್ರು ನೋಡಿ ಒಬ್ರು ಮೋಟಿವೇಟ್ ಅಥವಾ ಆಗಿ ಎಲ್ಲರೂ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ನನ್ನ ಅನಿಸಿಕೆ. ನಾನು ಒಂದು 100 ಮಾಡ್ಕೊಡೋಣ ಗಣಪತಿ ಜಾತ್ರೆಗೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಒಂದು 10 ದಿವಸ ಇದೆ. ನೀವುಗಳು ಎಲ್ಲರೂ ಒಬ್ಬೊಬ್ರು ಒಂದು 25 ಆಗಿ ಮಾಡ್ಕೊಡಿ. ಖಂಡಿತ ಇದರಿಂದ ಪ್ಲಾಸ್ಟಿಕ್ನ ಬಳಸೋದೇ ಕಡಿಮೆ ಮಾಡೋಣ ಆದಷ್ಟು. ನಾನು ಲೇಡೀಸ್ ಹಾಕಿರೋ ಮ್ಯೂಸಿಕಲ್ ಚೇರ್ ಮುಂದಿನ ಇನ್ನೊಂದು ಪ್ರಕಟಣೆ, ಮುಂದಿನ ತಿಂಗಳು 14ನೇ ತಾರೀಕು ಭಾನುವಾರ ಬರೋ